ಏನೇನು ದುರ್ಘಟನೆ ಆಯಿತು ಅಮ್ಮ ದಯವಿಟ್ಟು ಒಂಚೂರು ಹೇಳಿ. 8 ಗಂಟೆಗೆ ಬಂದರು. 8 ಗಂಟೆಗೆ ಬಂದರು. ನಮಗೆ ಗೊತ್ತಿರಲಿಲ್ಲ. ನಮ್ಮ ಮಟ್ಲಿ ಪೊಲೀಸ್ನವ್ರು ಬಂದಾಗ ಟೀ ಮಾಡಿ ಆಗಿದ್ರು. ಅದಕ್ಕಂತೆ ಗೊತ್ತಾಗ್ಬಿಟ್ಟು ಎಲ್ಲ ಮನೆಗಳೆಲ್ಲ ನುಗ್ಗಿ ನೋಡಿದ್ರು. ಮುಂದ್ಗಡೆ ಎಲ್ಲ ನೋಡಿದ್ರು. ನೋಡಿದ ತಕ್ಷಣ ಅವ ಕಾಂಪೌಂಡ್ ನಮ್ಮಬ್ಬ ದೊಡ್ಡಿಯಮ್ಮಬ್ಬ ನಮ್ಮಪ್ಪ ಮನೆಯಿಂದ ಹೊರಗಡೆ ಅಲ್ಲಿಗೆ ಬರೋಕ್ಕೂ ಇತ್ತ ಮುತ್ತಪ್ಪ ಅಂತ ಹೇಳ್ಬಿಟ್ಟ. ಹೇಳಿದ ತಕ್ಷಣ ಅಲ್ಲಿ ಈ ಮನೆ ಇದಿಲ್ಲ. ಮೊದಲು ಯಾಕೆ 10 ಗಂಟೆ ಮನೆ ಇತ್ತು, ಅಲ್ಲಿ ಕುಂಡ್ರಿಸಿದ್ರು. ಅದು ಕೆಳಗಿನ ಬೇರೆಯವರಿಬ್ಬರು ಕಾಂಪೌಂಡ್ ನಮ್ಮಬ್ಬ ಎಲ್ಲರನ್ನು ಕುಂಡ್ರಿಸಿ ಹೆಸರಣೆ ಮಾಡಿಬಿಟ್ಟು ನಾವು ಐಕುಳು ಶಿಕ್ಷಕ ಐಕುಳು ಅವರು ನಾವು ಅದೇ ಬಾಕ್ಲು ನಮ್ಮ ಅಪ್ಪನಿಗೆ ಏಟು ಹೇಳುವಾಗ ಅದೇ ಬಾಕ್ಲು ನಿಂತಿದ್ವಿ. ಈ ಬಾಗ್ಲಲ್ಲಿ ನಿಂತಿದ್ರ? ಅದೇ ಬಾಗಿಲಲ್ಲೇ ವರ್ಷಗಳು ನಿಂತಿದ್ದೆ. ತಕ್ಷಣ ಏಟು ಶುರು ಮಾಡಿಬಿಟ್ರು, ಫೈರ್ ಮಾಡಿದ್ರು. ಆವಾಗ ಮುತ್ತೇಗೌಡರು ಇಲ್ಲೇ ಇದ್ರ? ಎಲ್ಲಿದ್ರ ಅವಾಗ? ಆ ಬಾಗಿಲಿದ್ರು. ಈ ಮನೆ ಕಟ್ಟಲಿಲ್ಲ, ಈ ಮನೆ ಕಟ್ಟಿದಾರಲ್ಲ, ಮನೆ ಕಟ್ಟದೆ. ಆಗ 10 ಗಂಟೆ ಮನೆ ದಿಣ್ಣೆ ಇತ್ತು. ಆ ದಿಣ್ಣೆ ಮೇಲೆ ಕರ್ಕೊಂಡೆ ಕುಂಡ್ರಿಸ್ತದೆ. ಫಸ್ಟ್ ಏಟ್ ನಮ್ಮ ಅಪ್ಪನಿಗಿಟ್ಟ. ಹೌದಾ? ಫಸ್ಟ್ ಏಟು ಅದಕ್ಕಿಂತ ಇಬ್ರು ಬಂದರು ನಮ್ಮವ್ರೆ. ಅಲ್ಲಿ ಅತ್ತಾಗೆ ಒಬ್ಬರನ್ನ ಮಧ್ಯದಲ್ಲಿ ಒಬ್ಬರನ್ನ ಶೂಟಿಂಗ್ ಮಾಡಿದ್ರು. ಒಟ್ಟು ಎಷ್ಟು ಜನರನ್ನ ಇಲ್ಲಿ ಹತ್ಯೆ ಮಾಡಿದ್ರು? 5 ಜನರನ್ನ ಹತ್ಯೆ ಮಾಡಿದ್ರು. ಆಗ ಲಿಂಗಾಯತ ಒಬ್ಬರನ್ನ ಆದ್ರಿ, ಇನ್ನೊಬ್ಬರನ್ನ ದಾರಿದ್ವಿ. ಅದೇ ತಕ್ಷಣ ನಮ್ಮ ಮೈಕ್ಳು ನನ್ನ ತಬ್ಕೊಂಡು ಕಿರಿಸ್ಬಿಟ್ರು ಶಿಕ್ಷಕ ಅವರು. ಸಣ್ಣವರು ಮನೆ ಸಾತದ ಮನೆ. ಹೌದೌದು, ನಾವು ಕಲಾ ಮಾಧ್ಯಮದಲ್ಲೇ ಅವ್ರನ್ನ ನೋಡಿದ್ವಿ. ಬಟ್ ಈಗ ಅವ್ರು ಸಿಗ್ತಾರಂತ ಬಂದ್ವಿ, ನಮಗೆ ವಿಚಾರ ಗೊತ್ತಿರಲಿಲ್ಲ ಹೀಗಾಗಿದೆ ಅಂತೇಳಿ. ತುಂಬ ಬೇಜಾರು. ಅಷ್ಟದ ಇದ್ದವ 8 ವರ್ಷ 7 ವರ್ಷ ಇತ್ತು. ಹೆಣ್ಣು ದೊಡ್ಡ ಅಪ್ಪಟ್ಟಿದ್ದ. ನಮ್ಮ ತಾಯಿ ಮಕ್ಕಳು ಇಬ್ರು, ನಾನು 3 ಅದೇ ಜಾಗದಲ್ಲಿ ನಿಂತಿದ್ದ. ಏಟಾಗದೆ ಮಕ್ಕಳು ಬೈಂದ್ಕೊಂಡು ನಮ್ಮನ್ನ ಬಂದು ಉಟ್ಕೊಂಡು. ಮತ್ತೀಗ ಫ್ಯಾಮಿಲಿ ಹೇಗೆ ನಡೀತಾ ಇದೆ ಅಮ್ಮ? ಏನೋ ಕಂಬಳ ಕೂಲಿ ಮಾಡ್ತೀವಿ. ಹೇಗೆ ಕೂಲಿ ಕೆಲಸ ಮಾಡ್ತೀರಾ? ಜಮೀನಿದೆಯಾ ನಿಮಗೆ? ಜಮೀನಿಲ್ಲ, ಕೂಲಿ ಕೆಲಸ ಮಾಡಿ ಜೀವನ ಆಗಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಒಂದು ದುರ್ಘಟನೆ ಆಗಿದೆ, ಅದರಿಂದ ಈ ಫ್ಯಾಮಿಲಿ ಎಷ್ಟು ಇವತ್ತು ತ್ರಾಸ ಪಡ್ತಾ ಇದೆ ಅಂತ ಹೇಳಿದರೆ ನಿಜಕ್ಕೂ ಭಾಳ ಬೇಜಾರಾಗುತ್ತೆ. ನೋವಿನ ಸಂಗತಿ ಕೂಡ. ಒಬ್ಬ ಮನೆಯ ಮುಖ್ಯಸ್ಥನನ್ನು ಈ ರೀತಿ ಗುಂಡಿಟ್ಟು ಕೊಲ್ಲುವಂಥ ಕ್ರೂರ ಮನಸ್ಥಿತಿ ಬಂದಿದೆ ಅಂತ ಅಂದರೆ ಇದಕ್ಕೆ ಏನು ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈ ಅಮ್ಮನ ನೋಡಿದರೆ ನನಗೆ ನಿಜಕ್ಕೂ ಭಾಳ ಬೇಜಾರಾಗುತ್ತೆ. ಏನು ಮಾಡೋದಪ್ಪ, ಈಗ ಟ್ರಾನ್ಸ್ಪೋರ್ಟ್ ಬಂದೆ ಆ ಥರ ಆಗದೆ. ಎಷ್ಟು ಪಟ್ಟೆ ಬಸ್ ಸದ್ದ ಬಸ್ ಬರ್ತಿತ್ತು. ಗಾಡಿ ಬರ್ತದೆ 9 ಗಂಟೆಗೆ ಒಂದು ಗಾಡಿ ಬರುತ್ತೆ. 9 ಗಂಟೆಗೆ ಆ ಬಸ್ಸು ಸೌಂಡ್ ಕೇಳ್ಬಿಟ್ಟು ಪೊಲೀಸ್ ಗಾಡಿ ಅನ್ಬಿಟ್ಟದೆ ಪಾರಾಗಿದ್ದಾರೆ ಎಲ್ಲ. ಯಾವ ಕಡೆ ಹೋದ್ರು ಅವರು? ಈ ಕಡೆನೇ. ಈ ಕಡೆ ಏನು ಎಮ್ಮೆ ದೊಡ್ಡಿ ಅಂತ ಬರುತ್ತಾ? ಅದು ದೊಡ್ಡಿ ಮೇಲ್ಗಡೆ ಇದೆ, ಬೆಟ್ಟದಲ್ಲಿ. ಅದು ಬೆಟ್ಟದಲ್ಲಿಲ್ಲ, ಅದು ಬೆಟ್ಟದಿಂದ ಬಂದು ಸುಮಾರು ದಿನ ಆಗಿತ್ತು. ಇಲ್ಲಿ ಮನೆಯಲ್ಲಿ ಬಂದು ಅವ್ರ ತಂದೆನೆ ಹಾಸ್ಪಿಟಲ್ ತಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಿದ್ವ. ಹಾಸ್ಪಿಟಲಿಂದ ಕರ್ಕೊಂಡ್ಬಂದ ದಿನ ಯಾರೋ ಮಾಹಿತಿ ಅವ್ನಿಗೆ ಹೇಳೋರೆ, ಈ ಥರ ಹಾಸ್ಪಿಟಲಿಂದ ಮನೆಗೆ ಬಂದಾರೆ ಅಂತ. ಹೇಳಿದ ತಕ್ಷಣ ಬಂದು ಒಟ್ಟು 6 ಜನರನ್ನ ಹತ್ಯೆ ಮಾಡಿದ್ದಾರೆ. 5 ಜನರನ್ನ ಹತ್ಯೆ ಮಾಡಿದ್ದಾರೆ. ಇದು ಗುಂಡೇಟು 2 ಸೀಟು, ಒಬ್ಬನಿಗೆ ಕೈ ಹೊಟ್ಟೋಯ್ತು, ಒಬ್ಬನಿಗೆ ತಲೆ ಏಟು. 2 ಸೀಟು ಒಟ್ಟು. ಆನಂತರ ನಿಮಗೆ ಸರ್ಕಾರದಿಂದಾಗಲಿ ಏನಾದರೂ ಪರಿಹಾರ ಸಿಗ್ತಾ? ಏನು ಕೊಟ್ಟರು? 55,000 ಕೊಟ್ಟರು. ಇದು ಈ ಶಂಕರ್ ಬಿದ್ದಿರಿ ಇದ್ದಾಗ. STF ಅಲ್ಲಿ ಶಂಕರ್ ಬಿದ್ರಿ ಸಾಹೇಬ್ರಿದ್ರು. ಆವಾಗ ಸುಮಾರು ಸತ್ತ 1 ವರ್ಷ ಆದ್ಮೇಲೆ ನನಗೆ ಕೊಟ್ರು. ಆಮೇಲೆ ಮನೆ ಕಟ್ಸ್ಕೊಡ್ತೀನಿ ನಿಮ್ಗೆ, ಐಕ್ಳಿಗೆ ಬುದ್ಧಿಯಾಗ ಮಾಡಿಸ್ಕೊಡ್ತೀನಿ, ಓದಿರೋರಿಗೆ ಯಾವ್ದೊಂದು ಕೆಲಸ ಕೊಡ್ತೀನಿ, ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ಬಿಟ್ಟು ಒಂದು ಹೆಲ್ಪ್ ಮಾಡಿಲ್ಲ. ಏನು ಹೆಲ್ಪ್ ಗೌರ್ಮೆಂಟ್ ಅಂತ ನಮ್ಗೆ ಇಷ್ಟು ಹೆಲ್ಪ್ ಇಲ್ಲ. ಐಕ್ಳು ಓದಿದ್ರು, ಅವ್ರಿಗಾದ್ರೆ ಒಂದು ಗೌರ್ಮೆಂಟ್ ಇಂದ ಒಂದು ಕೆಲಸ ಕೊಟ್ಟಿದ್ರು, ಹೇಗೆ ಪಾಪ ಜೀವನ ಮಾಡೋ ಅಂತಿಲ್ಲ. ಕಂಬಳ ಕೂಲಿದ್ರೆ ಉಂಟು ಇರಲಿಲ್ಲ, ಗೆಟ್ಟಿಲ್ಲ, ಏನೋ ಕಾಲ ಮುಗಿಸ್ತೀವಿ.